ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ಬೆಳಗಿನ ಮಾರ್ನಿಂಗ್ ಡ್ರಿಂಕ್ ಆಗಿ ನಾನು ಆಮ್ಲ ಜ್ಯೂಸನ್ನ ರೆಡಿ ಮಾಡ್ಕೊಂಡಿದ್ದೆ. ಜಸ್ಟ್ ಆಮ್ಲ ಮತ್ತು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಜ್ಯೂಸನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಪುದೀನ ಕುಕುಂಬರ್ ಎಲ್ಲನೂ ಆ್ಯಡ್ ಮಾಡಿಕೊಂಡು ಜ್ಯೂಸನ್ನ ರೆಡಿ ಮಾಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಡ್ಲಿ ಜೊತೆಗೆ ಒಂದು ವಡಾ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಕಡಲೆಬೇಳೆ ವಡಾನ ಯಾವ ರೀತಿ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಸಿಂಪಲ್ಲಾಗಿ ಮೊದಲಿಗೆ ನಾನು ಒಂದು ಸಣ್ಣ ಕಪ್ಪಿಂದ 1 ಕಪ್ ಅಷ್ಟು ಕಡಲೆಬೇಳೆ ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಇದನ್ನು 1 ಅಥವಾ 2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡೋಣ. ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ನೆಂದಮೇಲೆ ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ನಾನು 1 ಈರುಳ್ಳಿ, 2 ಮೆಣಸಿನಕಾಯಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನೆಕ್ಸ್ಟು ಅದೇ ಒಂದು ಮಿಕ್ಸರಿಗೆ ನಾನು ನೆನೆಸಿಟ್ಟಿರುವಂತಹ ಕಡಲೆಬೇಳೆ ಅಕ್ಕಿನ ಹಾಕ್ಕೊಂಡು ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ ಈ ರೀತಿ ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಒಂದು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ಒಂದು ಮಿಕ್ಸರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಇಬ್ಬರಿಗೆ ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಹಾಗೇ ಇದನ್ನು ನಾನು ವಡೆ ಒಂದು ಶೇಪಿಗೆ ತಟ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬಾ ಕ್ರಿಸ್ಪಿಯಾಗಿರುತ್ತೆ ಅಂತ ಹೇಳ್ಬೋದು. ಸೊ ನೀವು ಅಕ್ಕಿನ ಆ್ಯಡ್ ಮಾಡಿಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಕೊಂಡು ನೀವು ವಡಾನ ಮಾಡ್ಕೋಬೋದು. ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು, ಸಕ್ಕ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಇಡ್ಲಿ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಈ ವಡಾ ರೆಸಿಪಿನ ಮಾಡ್ಕೊಂಡಿದ್ದೆ. ಯೂಶ್ವಲಿ ನಾನು ಆಯಿಲಿ ಐಟಮ್ಸ್ನ ಜಾಸ್ತಿ ಮಾಡೋದೇ ಇಲ್ಲ ಮನೆಯಲ್ಲಿ, ಎಲ್ಲಾದರೂ ಹೊರಗಡೆ ತಿಂತಿರ್ತೀವಿ ಅಲ್ವಾ. ಸೊ ಹಂಗಾಗಿ ಮನೆಯಲ್ಲೂ ಅದನ್ನೇ ತಿನ್ನೋದು ಬೇಡ ಅಂತ ಹೇಳಿ ಜಾಸ್ತಿ ನಾನು ಮಾಡಲ್ಲ. ಸೊ ಇವತ್ತು ಇಡ್ಲಿ ಜೊತೆಗೆ ನನ್ನ ಹಸ್ಬೆಂಡ್ ವಡಾ ಬೇಕು ಅಂತ ಹೇಳ್ತಾ ಇದ್ರು, ಹಾಗಾಗಿ ಆ ಒಂದು ರೆಸಿಪಿನ ಮಾಡಿಕೊಂಡೆ. ಸೊ ಹಂಗೇ ನೈಟ್ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಬಂದಮೇಲೆ ಈ ಥರ ಗಿಡದಲ್ಲಿ ಒಂದು ಸಣ್ಣ ಗುಬ್ಬಚ್ಚಿ ಕೂತ್ಕೊಂಡಿತ್ತು. ಸೊ ಅದು ಚೆನ್ನಾಗಿ ಅನಿಸ್ತಾ ಇತ್ತು ನೋಡೋದಕ್ಕೆ, ಹಾಗಾಗಿ ಅದರದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ನೈಟ್ ಇದು ಎವ್ರಿ ಡೇ ಇಲ್ಲೇ ಕೂತ್ಕೊಂಡಿರುತ್ತೆ, 2 ಕೂತ್ಕೊಂಡಿರ್ತಿತ್ತು. ಸೊ ಇವತ್ತು ಒಂದೇ ಕೂತ್ಕೊಂಡಿತ್ತು. ಸೊ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ನೆಕ್ಸ್ಟ್ ಡೇ ನಾನಿಲ್ಲಿ ಸಂಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಅಮ್ಮ ಮನೆಗೆ ಹೋಗಿದ್ವಿ. ಮಮ್ಮಿ ಒಂದು ರೆಸಿಪಿನ ಶೂಟ್ ಮಾಡಿ ತೋರಿಸೋಣ ಬಾ ಬೇಕಾ ಅಂತ ಹೇಳಿದರು. ಬಟ್ ನನಗೆ ಮನೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ನಾನು ವೀಡಿಯೋ ಏನೂ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಕುಂಬಳಕಾಯಿಂದ ಮಾಡಿರುವಂತಹ ಗಾರ್ಗಿ ಅಂತ ಹೇಳ್ಬೋದು. ಸೊ ನೀವೆಲ್ಲ ಇದಕ್ಕೆ ಏನಂತೀರಾ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಕುಂಬಳಕಾಯಿನ ತುರಿದು ಅದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಕುದಿಸಿ ಅದ್ರ ಜೊತೆಗೆ ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕೂಲ್ ಆದಮೇಲೆ ಈ ರೀತಿ ಗಾರ್ಗಿನ ತಟ್ಟಿ ಎಣ್ಣೆಯಲ್ಲಿ ಫ್ರೈ ಮಾಡೋದು. ತುಂಬಾ ಸಿಂಪಲ್ ಆಗಿರುತ್ತೆ ಮತ್ತು ಟೇಸ್ಟ್ ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನನಗಂತೂ ಇದು ಫೇವ್ರೇಟ್ ಅಂತ ಹೇಳ್ಬೋದು. ಈ ಒಂದು ರೆಸಿಪಿನ ಮಾಡ್ತಾಯಿದ್ರು. ನಾನು ಕೂಡ ಅದನ್ನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಹೇಳಿ. ಸೊ ಇವಾಗ ಗಾರ್ಗಿ ಎಲ್ಲನೂ ಮಾಡಿ ಮುಗಿಸಿದ್ಮೇಲೆ ನಾನು ಸಿಂಪಲ್ಲಾಗಿ ಏನಾದರೂ ಪಲಾವ್ ಮಾಡೋಣ, ಮಮ್ಮಿ ಇದನ್ನು ಮಾಡ್ತಾಯಿದ್ರು ಅಲ್ವಾ. ಸೊ ಹಂಗೇ ಸೈಡ್ ಬೈ ಸೈಡ್ ನಾನು ಕೂಡ ಪಲಾವ್ನ ಮಾಡ್ತಾಯಿದ್ದೆ. ಪಲಾವೆಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ಮತ್ತು ನಾನಿಲ್ಲಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆಫೀಸೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಊಟಕ್ಕೆ ಏನು ಮಾಡೋದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೀನಿ. ನಾನು ಆಫೀಸಿಂದ ಅಂದರೆ ಬ್ಯಾಂಕಿಂದ ಮನೆಗೆ ಬರೋವಾಗಲೇ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತೀನಿ, ಏನು ಮಾಡಬೇಕು ಇವತ್ತು ಡಿನ್ನರ್ಗೆ ಅಂತ ಹೇಳಿ. ಸೊ ಅದು ಒಂದು ಹೆಣ್ಮಕ್ಳಿಗೆ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು. ಬೆಳಿಗ್ಗೆ ಆದ ತಕ್ಷಣ ಟಿಫಿನಿಗೆ ಏನು ಮಾಡಬೇಕು, ಮಧ್ಯಾಹ್ನ ಆದ ತಕ್ಷಣ ಏನು ಮಾಡಬೇಕು, ನೈಟ್ ಆದ ತಕ್ಷಣ ಏನು ಮಾಡಬೇಕು, ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ಎಲ್ಲರಿಗೂ. ಸೊ ಒಂದು ನಾವು ಮೆನ್ಯೂನ ಮಾಡಿಕೊಂಡು ಒಂದು ಲೀಸ್ಟ್ ಅಂದರೆ ಇವತ್ತು ಇದನ್ನೇ ಮಾಡಬೇಕು ಅಂತ ಹೇಳಿ ಒಂದು ಏನಂತಾರೆ ಟೈಮ್ ಟೇಬಲ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಆ ಒಂದು ಟೈಮ್ ಟೇಬಲಲ್ಲಿ ತರಕಾರಿ ಎಲ್ಲ ಸಮ್ಟೈಮ್ಸ್ ಇರುತ್ತೆ, ಸಮ್ಟೈಮ್ಸ್ ಇರಲ್ಲ. ಸೊ ಆ ಥರ ಇರುತ್ತೆ. ಸೊ ಹಾಗಾಗಿ ನಾನು ಅದೆಲ್ಲ ಏನೂ ಹಾಕ್ಕೊಂಡಿಲ್ಲ, ಬಿಕಾಸ್ ಅದೆಲ್ಲ ಮಾಡಿಕೊಂಡ್ರೆ ವರ್ಕೌಟ್ ಆಗಲ್ಲ ಅಂತ ನನಗನ್ಸುತ್ತೆ. ಸೊ ನೋಡಬೇಕು ಅನ್ಸತ್ತೆ ಈ ಟೈಮ್ ಟೇಬಲ್ನ ಹಾಕ್ಕೊಂಡು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗೇನಾದರೂ ಟೈಮ್ ಟೇಬಲ್ನ ಹಾಕ್ಕೊಂಡ್ರೆ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ನೈಟ್ ಮನೆಗೆ ಬಂದ ತಕ್ಷಣ ಏನು ಮಾಡೋದು ಅಂತ ಹೇಳಿ ಗೊತ್ತಾಗಿಲ್ಲ. ಫ್ರಿಜ್ಜಲ್ಲಿ ಪನ್ನೀರ್ ಇತ್ತು. ಸೊ ಪನ್ನೀರ್ ರೋಲ್ನ ಮಾಡ್ಕೊಂಡು ಬಿಡೋಣ, ಮತ್ತು ಚಪಾತಿ ಪಲ್ಯ ಮಾಡೋದು ತುಂಬಾ ಟೈಮ್ ಆಗುತ್ತೆ ಅಂತ ಹೇಳಿ ಸಿಂಪಲ್ಲಾಗಿ ಪನ್ನೀರ್ ರೋಲ್ನ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ಪನ್ನೀರ್ ರೋಲ್ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಪನ್ನೀರನ್ನ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಮೊಸರು, ಸ್ವಲ್ಪ ಖಾರ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಸ್ವಲ್ಪ ಜೀರಿಗೆ ಪೌಡರು, ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 10 ಅಥವಾ 15 ನಿಮಿಷಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. ಪನ್ನೀರೆಲ್ಲನೂ ಚೆನ್ನಾಗಿ ನೆಂದು ಮಸಾಲನೆಲ್ಲ ಹೀರ್ಕೊಳ್ಳುತ್ತೆ ಅಲ್ವಾ. ಸೊ ಅವಾಗ ಸ್ವಲ್ಪ ಪ್ಯಾನಿಗೆ ಎಣ್ಣೆನ ಹಾಕ್ಕೊಂಡು ನೆನೆಸಿಟ್ಕೊಂಡಿರುವಂತಹ ಒಂದು ಪನ್ನೀರ್ ಮಿಕ್ಸರ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಬೇಯೋದಕ್ಕೆ ಬಿಡೋಣ. ಸಾಫ್ಟ್ ಆಗುತ್ತೆ ಪನ್ನೀರು. ನಿಮಗೆ
ಪನ್ನೀರ್ ರೋಲ್ನ ತಿನ್ನೋವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಪನ್ನೀರೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿರುವಂತಹ ಒಂದು ರೆಡ್ ಕಲರ್ ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ರೆಡ್ ಕಲರ್ ಕ್ಯಾಪ್ಸಿಕಮ್ ಅಂದರೆ ಬೆಲ್ ಪೆಪ್ಪರ್ ಇರುತ್ತಲ್ವ, ಸೊ ಅದನ್ನು ತೊಗೊಂಡು ಬಂದಿದ್ದೆ. ಸೊ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಎಲ್ಲೋ ಮತ್ತು ಆರೆಂಜಿಶ್ ಕಲರಲ್ಲಿ ಇತ್ತು. ಸೊ ನೋಡೋಣ ಟೇಸ್ಟ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಕೂಡ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸೊ ಈ ಒಂದು ಮಿಕ್ಸ್ಚರ್ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಎಲ್ಲ ಲೈಟಾಗಿ ಬಂದರೆ ಸಾಕಾಗತ್ತೆ. ಬಿಕಾಸ್ ಈರುಳ್ಳಿನ ಹಸಿಯಾಗೇ ತಿಂತೀವಿ ಅಲ್ವಾ, ಪನ್ನೀರಲ್ಲೂ ರೋಲಲ್ಲೂ ಕೂಡ ಒಂದೊಳ್ಳೆ ಟೇಸ್ಟ್ ಇರುತ್ತೆ. ಈ ಮಿಕ್ಸರ್ ಎಲ್ಲನೂ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಮೇಲ್ಗಡೆಯಿಂದ ಸ್ವಲ್ಪ ನಾನು ಇದಕ್ಕೆ ಒರಿಗಾನೋ ಸೇರಿಸ್ಕೊತೀನಿ. ಒರಿಗಾನೋ ಹಾಕ್ಕೊಂಡ್ರೆ ನಿಮಗೆ ಒಂಥರ ಪಿಜ್ಜಾ ಥರ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ ಫ್ಲೇವರು. ಮಿಕ್ಸ್ಡ್ ಹರ್ಬ್ಸ್ ಸಿಗುತ್ತೆ, ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ರೆಡ್ ಚಿಲ್ಲಿ ಫ್ಲೇಕ್ಸ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಚೆನ್ನಾಗಿರುತ್ತೆ. ಪನ್ನೀರ್ ರೋಲ್ಗೆ ಬೇಕಾಗಿರುವಂತಹ ಸ್ಟಫಿಂಗ್ ರೆಡಿ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಸೊ ಹೊರಗಡೆ ನಾವು ತಿಂತೀವಿ ಅಲ್ವಾ, ಯಾವ ಥರ ಆಯಿಲ್ ಹಾಕಿರ್ತಾರೋ ಅಥವಾ ಪನ್ನೀರ್ನು ಯಾವ ಥರ ಲೋ ಕ್ವಾಲಿಟಿ ಪನ್ನೀರನ್ನ ಯೂಸ್ ಮಾಡಿರ್ತಾರೋ ಗೊತ್ತಿರೋದಿಲ್ಲ. ಸೊ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ರುಚಿ ಕೂಡ ಅಷ್ಟೇ, ನಿಮಗೆ ಏನು ಕಡಿಮೆ ಅಂತ ಅನಿಸೋದಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಹೊರಗಡೆಗಿಂತ ಇನ್ನೂ ಜಾಸ್ತಿ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು. ಸೊ ನಾನು ಈ ಥರ ರೋಲ್ಸ್ ಎಲ್ಲನೂ ಮನೆಯಲ್ಲೇ ಮಾಡ್ಕೊತೀನಿ. ಅಡುಗೆ ಮಾಡೋದಕ್ಕೆ ಬೇಜಾರಾದಾಗ, ಟೈಮ್ ಇಲ್ಲ ಅಂದಾಗ ಈ ರೀತಿ ಪನ್ನೀರ್ ರೋಲ್, ಮಶ್ರೂಮ್ ರೋಲ್ ಅಂತ ಮಾಡ್ಕೊತಾ ಇರ್ತೀನಿ, ಚೆನ್ನಾಗಿರುತ್ತೆ. ಸೊ ಚಪಾತಿನ ಚೆನ್ನಾಗಿ ಬೇಯಿಸ್ಕೊಂಡು ಇದರೊಳಗಡೆ ಪನ್ನೀರ್ ಸ್ಟಫಿಂಗ್ನ ಹಾಕ್ಕೊಂಡು ಮೇಲ್ಗಡೆಯಿಂದ ಒಂದು ಚೀಸ್ ಕ್ಯೂಬ್ಸ್ನ ಹಾಕ್ಕೊತೀನಿ. ಸೊ ಚೀಸ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ನೀವು ಇದನ್ನು ಚಪಾತಿಗೆ ಮೇಲ್ಗಡೆ ನೀವು ಪುದೀನ ಚಟ್ನಿ ಅಥವಾ ಟೊಮ್ಯಾಟೊ ಕೆಚಪ್ನ ಕೂಡ ಸ್ಪ್ರೆಡ್ ಮಾಡ್ಕೊಂಡು ತಿನ್ಬೋದು. ಸೊ ನಾನು ಸೈಡಿಗೆ ಟೊಮ್ಯಾಟೊ ಕೆಚಪ್ನ ಹಾಕ್ಕೊಳ್ಳೋಣ ಅಂತ ಹೇಳಿ ಜಸ್ಟ್ ನಾನು ಚೀಸನ್ನು ಈ ಥರ ಗ್ರೈಟ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನಾನು ಮಮ್ಮಿ ಮನೆಗೆ ಬಂದೆ, ಮೇಲ್ಗಡೆ ಹೋಗಬೇಕು. ಸೊ ಅನುಗೆ ಸ್ವಲ್ಪ ಸ್ಯಾರಿ ಅದು ಉಡಿಸಿ ಫೋಟೋಸ್ ತೆಗೆಯೋಣ ಅಂತ ಹೇಳಿ ಒಂದು 4-5 ಸ್ಯಾರಿನ ತೊಗೊಂಡು ಬಂದಿದ್ದೀನಿ. ಸೊ ಅವಳಿಗೆ ಹುಡ್ಗಂಡು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಂಗಾಗಿ ಒಂದು ಫೋಟೋಸ್ ತೆಗೆಯೋಣ ಸ್ಯಾರಿದು ಉಡಿಸಿ ಅಂತ ಹೇಳಿ. ಸೊ ಇವಾಗ ಜಸ್ಟ್ ಮಮ್ಮಿ ಮನೆಗೆ ಬಂದೆ. ಸೊ ಇವಾಗ ಮೇಲೆ ಹೊರಡಬೇಕು. ಬನ್ನಿ ನೋಡೋಣ, ಮಲ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ ಮೇ ಬಿ. ಸೊ ನನಗೆ ಈ ರೀತಿ ಸಿಂಪಲ್ಲಾಗಿ ಮೇಕಪ್ನ ಮಾಡಿ ಒಂದಿಷ್ಟು ಫೋಟೋಸ್ನ ತೆಕ್ಕೊಂಡೆ. ಸೊ ನಾನು ಬರೋಷ್ಟೊತ್ತಿಗೆ ಸಂಜೆ ಲೇಟ್ ಆಗಿಬಿಟ್ಟಿತ್ತು. ಸೊ ಅಷ್ಟೊಂದು ಫೋಟೋ ಕ್ಲಿಯರಾಗಿ ಬಂದಿಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಅವಳಿಗೆ ಹುಡ್ಗಂಡು ನೋಡೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀವಿ. ಸೊ ಅವಳು ಇವಾಗ ಜಾಬ್ ಮಾಡ್ತಾ ಇರೋದ್ರಿಂದ ಸೊ ಅವಳಿನ್ನ 2 ಇಯರ್ಸ್ ಬೇಡ ಅಂತ ಅಂತಿದ್ದಾಳೆ, ನೋಡಬೇಕು. ಸೊ ಫೋಟೋಸ್ ತೆಕ್ಕೊಳ್ಳೋಣ, ಯಾರಾದರೂ ಕೇಳಿದರೆ ಕಳಿಸ್ಬೋದು ಅಂತ ಹೇಳಿ ಒಂದಿಷ್ಟು ಫೋಟೋಸ್ನ ತೆಕ್ಕೊಂಡ್ವಿ. ಸೊ ಇವಾಗ ಸ್ವಲ್ಪ ಬರುವಾಗ ಗ್ರೋಸರಿನೂ ಕೂಡ ಶಾಪ್ ಮಾಡ್ಕೊಂಡು ಬಂದ್ವಿ. ಸೊ ಹಂಗೆ ಇದು ಬಾದಾಮ್ ಗೋಂದ್ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಸೊ ಈ ಬಾದಾಮ್ ಗೋಂದನ್ನ ಯೂಸ್ ಮಾಡೋದ್ರಿಂದ ಬಾಡಿ ತುಂಬಾ ಕೂಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾರ್ದೆಲ್ಲ ಹೀಟ್ ಬಾಡಿ ಇದೆ ಅಲ್ವಾ ಅಂಥವರು ಈ ಒಂದು ಬಾದಾಮ್ ಗೋಂದನ್ನ ನೀರಲ್ಲಿ ನೆನೆಸಿಟ್ಕೊಂಡು ಬೆಳಿಗ್ಗೆ ಎದ್ದು ಅದನ್ನು ನಾವು ನೀರಲ್ಲಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು, ಅಥವಾ ಈ ಥರ ಆಮ್ಲ ಜ್ಯೂಸ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದರಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಮಜ್ಜಿಗೆನಲ್ಲಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಬೆಳಿಗ್ಗೆನೇ ಕುಡಿಬೇಕು ಅಂತ ಏನಿಲ್ಲ, ನೀವು ಫುಲ್ ಡೇನಲ್ಲಿ ಯಾವತ್ತಾದರೂ ಕೂಡ ಕುಡಿಬೋದು. ಸೊ ಬೆಳಿಗ್ಗೆ ಅದನ್ನು ನೆನೆಸಿಟ್ಟಾಗ ನೋಡಿ ಅದು ಜೆಲ್ಲಿ ರೀತಿಯಲ್ಲಿ ಫಾರ್ಮ್ ಆಗಿರುತ್ತೆ. ಸೊ ತುಂಬಾ ಇನ್ಸ್ಟೆಂಟಾಗಿ ಬಾಡಿ ಕೂಲ್ ಆಗುತ್ತೆ ಅಂತ ಹೇಳ್ಬೋದು. ನಂದಂತೂ ಸಖತ್ ಹೀಟ್ ಬಾಡಿ ಇದೆ. ಸೊ ಹಂಗಾಗಿ ಈ ರೀತಿ ನಾನು ಕೂಲ್ ಆಗೋದಕ್ಕೆ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಇದನ್ನು ಕೂಡ ನಾನು ಯೂಟ್ಯೂಬಲ್ಲೇ ನೋಡಿದ್ದೆ. ಸೊ ಹಂಗಾಗಿ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಸೊ ನಿಮ್ಗೆ ಏನಾದರೂ ಹೀಟ್ ಬಾಡಿ ಇದ್ದರೆ ಖಂಡಿತ ಇದನ್ನು ಟ್ರೈ ಮಾಡಿ. ಜೆಲ್ಲಿ ರೀತಿಯಲ್ಲಿ ಫಾರ್ಮ್ ಆಗುತ್ತೆ. ನೀವು ಜಸ್ಟ್ ಒಂದು 2-3 ಪೀಸಸ್ನ ನೀರಲ್ಲಿ ನೆನೆಸಿ ಇಟ್ಕೊಂಡ್ರೆ ಈ ಥರ ಅದು ಫುಲ್ ದೊಡ್ಡ ಸೈಜಲ್ಲಿ ಜೆಲ್ಲಿ ರೀತಿಯಲ್ಲಿ ಫಾರ್ಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡೇ ನೀವು ಇದನ್ನು ಆಮ್ಲ ಜ್ಯೂಸಲ್ಲಿ ಅಥವಾ ಮಜ್ಜಿಗೆನಲ್ಲಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಸೊ ನಾನು ಆಮ್ಲ ಜ್ಯೂಸನ್ನ ಮಾಡ್ಕೊಂಡಿದ್ದೆ, ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುಡಿತಾ ಇದ್ದೀನಿ. ನಿಮಗೇನು ಡಿಫ್ರೆನ್ಸ್ ಅಂತ ಅನಿಸೋದಿಲ್ಲ, ಜಸ್ಟ್ ಅದು ನೀರಲ್ಲಿ ಮೆಲ್ಟ್ ಆಗಿಬಿಡತ್ತೆ. ಸೊ ನೀವು ನಾರ್ಮಲ್ ನೀರು ಕುಡಿಯೋ ಥರನೇ ಅದು ನಿಮಗೆ ಫೀಲ್ ಆಗುತ್ತೆ. ಸೊ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಈ ಒಂದು ಟಿಪ್ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ.